ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಇನ್ಸ್ಟಾಗ್ರಾಮ್ನ ಹೊಸ ಅಪ್ಡೇಟ್ ಬಂದಿದೆ, ಕೊಲ್ಯಾಬ್ರೇಷನ್ ಫೀಚರು. ಇದೊಂದು ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇದನ್ನು ಹೇಗೆಲ್ಲ ಯೂಸ್ ಮಾಡ್ಕೊಬೋದು, ಯಾರಿಗೆಲ್ಲ ಭಾಳ ಯೂಸ್ಫುಲ್ ಆಗುತ್ತಿದ್ದು, ಮತ್ತು ಹೇಗೆ ಇದನ್ನು ಯೂಸ್ ಮಾಡ್ಕೊಳೋದು, ನಿಮಗೆ ಆಪ್ಷನ್ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಲಾಸ್ಟ್ ತನಕ ನೋಡಿರಿ. ಈ ಒಂದು ಫೀಚರ್ನ ಹೇಗೆ ಯೂಸ್ ಮಾಡ್ಕೊಳೋದು ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ಹೇಗೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಂಬಿಡೋಣ. ನೀವೆಲ್ಲರೂ ಫೇಸ್ಬುಕ್ ಯೂಸ್ ಮಾಡೇ ಇರ್ತೀರಾ. ಅದರಲ್ಲಿ ನೀವು ಬೇರೆ ನಿಮ್ಮ ಫ್ರೆಂಡ್ಸ್ಗಳನ್ನ ಟ್ಯಾಗ್ ಮಾಡ್ಬೋದಾಗಿತ್ತು. ನೀವು ಬೇರೆ ನಿಮ್ಮ ಫ್ರೆಂಡ್ಸ್ಗಳನ್ನ ಟ್ಯಾಗ್ ಮಾಡಿದಾಗ ಅವರ ಫೀಡಲ್ಲೂ ಕೂಡ ನಿಮ್ಮ ಪೋಸ್ಟ್ ಹೋಗ್ತಿತ್ತು, ಹಾಗೆ ಅವರ ಫ್ರೆಂಡ್ಸ್ಗಳು ಕೂಡ ನಿಮ್ಮ ಫೋಟೋಸ್ನ ಲೈಕ್ ಮಾಡ್ಬೋದಾಗಿತ್ತು. ಈ ಒಂದು ಇನ್ಸ್ಟಾಗ್ರಾಮ್ ಹೊಸ ಫೀಚರ್ ಕೂಡ ಸ್ವಲ್ಪ ಇದೇ ರೀತಿ, ಆದರೆ ಸ್ವಲ್ಪ ಜಾಸ್ತಿನೇ ಯೂಸ್ ಆಗುತ್ತೆ ಈ ಒಂದು ಫೀಚರು. ಈ ಒಂದು ಫೀಚರ್ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಫೋಟೋಗ್ರಫಿ ಪೇಜ್ನ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ಫೋಟೋಸ್ನ ತೆಗೆದ್ಬಿಟ್ಟು ನೀವು ಹಾಕ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಅಪ್ಲೋಡ್ ಮಾಡುವಂಥ ಫೋಟೋಸ್ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ನೀವು ಬೇರೆ ದೊಡ್ಡ ದೊಡ್ಡ ಪೇಜ್ಗಳ ಜೊತೆಗೆ ಪೇಯ್ಡ್ ಪ್ರಮೋಷನ್ಗಳನ್ನ ಮಾಡ್ಬೋದಾಗಿತ್ತು. ಆದರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರ್ತಿದ್ದಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ದೊಡ್ಡ ಪೇಜ್ ಅವರು ಜಸ್ಟ್ ನಿಮ್ಮ ಪೇಜ್ನ ಮೆನ್ಷನ್ ಮಾಡಿ ಟ್ಯಾಗ್ ಮಾಡ್ತಾಯಿದ್ರು. ಅದರಿಂದ ಜಾಸ್ತಿ ಜನ ನಿಮಗೆ ನಿಮ್ಮ ಪೇಜ್ಗೆ ಬರ್ತಾ ಇರಲಿಲ್ಲ. ಆದರೆ ಈ ಒಂದು ಇನ್ವೈಟ್ ಕೊಲಾಬ್ರೇಟರ್ ಫೀಚರಿಂದ ನೀವು ಯಾವ ಒಂದು ದೊಡ್ಡ ಪೇಜ್ನ ಇನ್ವೈಟ್ ಮಾಡಿರ್ತೀರ ಕೊಲಾಬ್ರೇಷನ್ ಮಾಡ್ಕೊಳೋದಕ್ಕೆ, ಅವರ ಎಲ್ಲ ಫಾಲೋವರ್ಸ್ಗೆ ಒಂದು ಡೈರೆಕ್ಟಾಗಿ ನಿಮ್ಮ ಪೋಸ್ಟ್ ರೀಚ್ ಆಗುತ್ತೆ. ಅದರಿಂದ ಜಾಸ್ತಿ ನಿಮಗೆ ರೀಚ್ ಸಿಗುತ್ತೆ. ನೀವು ಯಾವ ಒಂದು ಪೇಜ್ನ ಜೊತೆಗೆ ಕೊಲಾಬ್ರೇಷನ್ನ ಮಾಡ್ಕೊಬೇಕು ಅಂತ ಇರ್ತೀರೋ, ಈ ಒಂದು ಫೀಚರ್ನ ಯೂಸ್ ಮಾಡಿಬಿಟ್ಟು ನೀವು ಇನ್ವೈಟ್ ಕೊಲಾಬ್ರೇಷನ್ ಮಾಡಿದಾಗ ಆ ಒಂದು ಪೇಜ್ನ ಎಲ್ಲ ಫಾಲೋವರ್ಸ್ಗೂ ನಿಮ್ಮ ಪೋಸ್ಟು ರೀಚ್ ಆಗುತ್ತೆ. ಅದರಿಂದ ತುಂಬ ಜಾಸ್ತಿ ರೀಚ್ ಸಿಗುತ್ತೆ ನಿಮಗೆ. ನಿಮ್ಮ ಪೇಜು, ನಿಮ್ಮ ಫೋಟೋಸ್ ಎಲ್ಲ ಇಷ್ಟ ಆದರೆ ಖಂಡಿತ ಫಾಲೋ ಬ್ಯಾಕ್ ಮಾಡ್ತಾರೆ ಮತ್ತು ಲೈಕ್ ಮಾಡ್ತಾರೆ. ಇದೇ ರೀತಿ ನೀವು ಪೇಡ್ ಪ್ರಮೋಷನ್ ಎಲ್ಲ ಬೇಡ, ಬರೀ ಜಸ್ಟ್ ನೀವು ಫ್ರೆಂಡ್ಸ್ ಇದ್ದೀರಾ ಅಂತ ಹೇಳಿದ್ರೆ, ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಫೋಟೋ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗಳನ್ನ ಟ್ಯಾಗ್ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲೇ ಹೇಗೆ ನಾವು ಟ್ಯಾಗ್ ಮಾಡ್ತಿದ್ವೋ ಆ ರೀತಿ ಈ ಒಂದು ಫೀಚರ್ ಆ ರೀತಿ ಕೂಡ ಯೂಸ್ ಮಾಡ್ಕೊಬೋದು. ಹಾಗಾದರೆ ಈ ಒಂದು ಫೀಚರ್ನ ಹೇಗೆ ಯೂಸ್ ಮಾಡ್ಕೊಳೋದು ಅನ್ನೋದನ್ನ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ, ನಾನೀಗ ನಮ್ಮ ಪೇಜ್ನ ಓಪನ್ ಮಾಡಿದ್ದೀನಿ. ಸೊ ಈಗ ಪೋಸ್ಟ್ನ ಆ್ಯಡ್ ಮಾಡೋಣ. ಸುಮ್ಮನೆ ಇದೊಂದು ರ್ಯಾಂಡಮಾಗಿ ಫೋಟೋ ತೆಗೆದಿದ್ದೆ, ಇದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಪೇಜ್ ಇದೆ ನಂದು, ಅದನ್ನು ನಾನು ಇನ್ವೈಟ್ ಮಾಡ್ತಿದ್ದೀನಿ. ಈಗ ಪೋಸ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕ್ಯಾಪ್ಷನ್ ಎಲ್ಲ ಹಾಕ್ಬೋದು ನೀವು. ಸೊ ನಾನು ಟ್ರಯಲಿಗೆ ಮಾಡ್ತಿರೋದು, ಏನು ಹಾಕಲ್ಲ ನಾನೀಗ. ಜಸ್ಟ್ ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇನ್ವೈಟ್ ಕೊಲಾಬ್ರೇಟರ್ ಅಂತ ಫೀಚರ್ ಬಂದಿದೆ, ಇದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು ಯಾವ ಪೇಜ್ನ ಇನ್ವೈಟ್ ಮಾಡಬೇಕು ಅಂತಿದ್ರೋ ಅದರ ಯೂಸರ್ ನೇಮ್ನ ಇಲ್ಲಿ ಟೈಪ್ ಮಾಡಬೇಕು. ಸೊ ನೀವು ಎರಡು ಅಕೌಂಟಿಗೂ ಇನ್ನೂ ಆ ಫೀಚರ್ ಬಂದಿಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಅದಕ್ಕೆ ಇನ್ನೊಂದು ಪೇಜ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಕರ್ನಾಟಕ ಎಡಿಟರ್ಸ್ ಅಂತ ಒಂದು ಪೇಜ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಬರುತ್ತೆ ಕೊಲಾಬ್ರೇಟರ್ ಅಂತ. ಬೇರೆಯವ್ರನ್ನ ಕೂಡ ನೀವು ಟ್ಯಾಗ್ ಮಾಡ್ಬೋದು. ಇಲ್ಲಿ ಆ್ಯಡ್ ಟ್ಯಾಗ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ಟ್ಯಾಗ್ ಮಾಡ್ತೀವಲ್ಲ ನಾರ್ಮಲ್ ಇನ್ಸ್ಟಾಗ್ರಾಮಲ್ಲಿ, ಅದೇ ರೀತಿ ಕೂಡ ಟ್ಯಾಗ್ ಮಾಡ್ಬೋದು ಬೇರೆಯವ್ರನ್ನ ಕೂಡ. ಸೊ ನಾನು ಜಸ್ಟ್ ಇದು ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈಗ ಅಪ್ಲೋಡ್ ಆಯಿತು. ಈಗ ಅಪ್ಲೋಡ್ ಮಾಡಾದ್ಮೇಲೆ ನೀವು ನೋಡ್ತಾ ಇರ್ಬೋದು, ಕರ್ನಾಟಕ ಎಡಿಟರ್ಸ್ ವಾಸ್ ಇನ್ವೈಟೆಡ್ ಟು ಬಿ ಕೊಲಾಬ್ರೇಟರ್ ಬಟ್ ಹ್ಯಾಸಂಟ್ ಎಟ್ ಅಕ್ಸೆಪ್ಟೆಡ್ ಅಂತ. ಅವರು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ನಿಮ್ಮ ಇನ್ವೈಟರ್ನ. ಅದು ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ರಿಕ್ವೆಸ್ಟ್ ಬಂದಿದೆ, ಇನ್ವೈಟೆಡ್ ಯು ಟು ಬಿ ಎ ಕೊಲಾಬ್ರೇಟರ್ ಇನ್ ದೇರ್ ಪೋಸ್ಟ್ ಅಂತ. ಸೊ ಇಲ್ಲಿ ಈ ರೀತಿ ಬಂದಾಗ ಅವರು ವ್ಯೂ ಇನ್ವೈಟ್ ಅಂತ ಮಾಡಿಬಿಟ್ಟು ರಿವ್ಯೂ ಇಲ್ಲಿ ಹೋಗ್ಬಿಟ್ಟು ಅಕ್ಸೆಪ್ಟ್ ಮಾಡಿದರೆ ನಿಮ್ಮ ಒಂದು ಪೋಸ್ಟು ಅವರ ಒಂದು ಪೇಜಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ. ಡಿಕ್ಲೈನ್ ಕೊಟ್ಟು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಸೊ ನಾನು ಜಸ್ಟ್ ಈಗ ಅಕ್ಸೆಪ್ಟ್ ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಇಬ್ಬರು ಕೊಲಾಬ್ರೇಟರ್ ತೋರಿಸ್ತಾ ಇದೆ, ಟೆಕ್ ಮಗ ಆ್ಯಂಡ್ ಕರ್ನಾಟಕ ಎಡಿಟರ್ಸ್ ಅಂತ. ಈ ರೀತಿ ಟೆಕ್ ಮಗ ಅಲ್ಲಿ ಹಾಕಿರೋಂಥ ಪೋಸ್ಟು ಕರ್ನಾಟಕ ಎಡಿಟರ್ಸಲ್ಲಿ ಇರೋಂಥ ಎಲ್ಲ ಫಾಲೋವರ್ಸ್ಗೂ ಕೂಡ ಇದು ಡಿಸ್ಪ್ಲೇ ಆಗುತ್ತೆ. ಅದರಿಂದ ಕರ್ನಾಟಕ ಎಡಿಟರ್ಸ್ ಪೇಜಲ್ಲಿರೋಂಥ ಫಾಲೋವರ್ಸ್ಗೂ ಕೂಡ ಈ ಒಂದು ಪೇಜ್ ರೀಚ್ ಆಗುತ್ತೆ. ಈ ರೀತಿಯಾಗಿ ಈ ಒಂದು ಫೀಚರ್ನ ನೀವು ಯೂಸ್ ಮಾಡ್ಕೊಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫಾಲೋ ಮಾಡಬೇಕು ಅನಿಸಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಬೇಕು ಅನಿಸಿದ್ರೆ ಲೈಕ್ ಮಾಡಿ. ನಮಸ್ಕಾರ.